ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಪಾರಾಯಣ ಕೇಳೆ ಬಾರೆ ವೆಂಕಟರಮಣಿ ಪಾರಾಯಣ ಕೇಳೆ ಚಾರು ಬದನೆ ಉಪಹಾರ ಕರಗೆ ನಿತ್ಯ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ
ಗೋವಿಂದ 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 ಗೋವಿಂದ
ಶಿಕ್ಷಿಸಿ ನಿಗಮ ಚೋರ ರಾಕ್ಷಸನ ಕೊಂದು ರಕ್ಷಿಸಿ ವೇದವನುಳಿದ ಕಿವಿಯುಳು ಶಿಕ್ಷಿಸಿ ನಿಗಮ ಚೋರ ರಾಕ್ಷಸನ ಕೊಂದು ರಕ್ಷಿಸಿ ವೇದವನುಳಿದ ಕಿವಿಯುಳು ರಕ್ಷಿಸಿ ವೇದವನುಳಿದ ಕಿವಿಯುಳು ಮತ್ಸ್ಯವತಾರ ಬಲಗೊಂಬಿ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ವೇಣುನಾದ ಬಾರೋ ಶ್ರೀ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ಶ್ರೀ ವೆಂಕಟರಮಣನೆ ಬಾರೋ ಬಾಣನ ಭಂಗಿಸಿದಂತ ಭವಜನಯ್ಯನೆ ಬಾರೋ ಬಾಣನ ಭಂಗಿಸಿದಂತ ಭವಜನಯ್ಯನೆ ಬಾರೋ ವೇಣುನಾಥ ಬಾರೋ
ರುಚಿಯಾದ ವಾಸುದೇವನಿಗೆ ಬಾರೋ ಶೇಷ ಶಯನ ರುಚಿಯಾದ ವಾಸುದೇವನಿಗೆ ಬಾರೋ ಗೋವಿಂದ ಬಂದು ನಿಂದ ಕಣ್ಣ ಮುಂದೆ ಬಂದು ನಿಂದ ಕಣ್ಣ ಮುಂದೆ ಬಂದು ನಿಂದ ನಿಂದು ಭಾಗವತರ ಪ್ರಿಯ ಬಂದು ನಿಂದು ಭಾಗವತರ ಪ್ರಿಯ ಗಂಧರ್ಪ ಜನಕ ಶ್ರೀ ಕರುಣ ಸಾಗರ ಮೂರ್ತಿ ಬಂದು ನಿಂದ ಕಣ್ಣ ಮುಂದೆ ಬಂದು ನಿಂದ ಭಾಗವತರ ಪ್ರಿಯ ಬಂದು ನಿಂದು ಭಾಗವತರ ಪ್ರಿಯ ಗಂಧರ್ಪ ಜನಕ ಶ್ರೀ ಕರುಣ ಸಾಗರ ಮೂರ್ತಿ ತಾಯಿ ಗೋದಾದೇವಿ ಹಿಂದೆ ಪೆರಿಯಾಳ್ವಾರಂತಿದ್ರು. ಅವರ ಮಗಳಾಗಿ ಬೃಂದಾವನಲ್ಲೂ ಸಿಗ್ತಾಳೆ. ಯಾರು? ಮಹಾಲಕ್ಷ್ಮಿ. ಬೆಳೆದ ದುರ್ಬಳಾಗ್ತಾರೆ. ಅವ್ರೇನ್ ಮಾಡ್ತಾರೆ, ಹೂವನ್ನು ಕಟ್ತಾ ಇದ್ರು ಸ್ವಾಮಿಗೆ ಧಾರಣೆ ಮಾಡಬೇಕು. ಈ ಮಗು ತೋಮಲೆ ಶುರು ಮಾಡುತ್ತೆ, ನಾ ಈ ತರ ಕಟ್ತೀನಿ ಸ್ವಾಮಿಗೆ. ಸರಿ, ರಾತ್ರಿ ಎಲ್ಲ ಕಟ್ಟಿ ಆಗ್ತಿರ್ತಾರೆ ತಾಯಿ ಅಂದ್ರೆ ಕರಿಯಾಳ್ವಾರವರು. ಆಗೇನಾಗಿದೆ ಅಂದ್ರೆ ಮಾದೇಶ ಬೆಳಿಗ್ಗೆ ಕೂದಲು ಸಿಕ್ಕಾಕೊಂಡ್ಬಿಟ್ಟು ಒಂದು ಕೂದಲು ಎಷ್ಟು ಅಪಚಾರ ಆಗೋದು. ಆ ಅಪಚಾರದಿಂದ ಅಕ್ಕಿಯನ್ನು ಬೆಳಿಬೇಕು. ಆ ತರದ 1000 ಪಾತ್ರೆಯಿಂದ ನಾನು ರಂಗನಾಥನಿಗೆ ನೈವೇದ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಅರಸ್ಕೊಂತಾಳೆ. ಯಾರು? ಗೋದಾದೇವಿ. ನಾವು ಏನೇ ಒಂದು ವೈಷ್ಣವ ಸಂಪ್ರದಾಯದಲ್ಲಿ ಪಾಂಚರಾತ್ರಾಗಮ ವೈಕಾಂತ ಸಂಪ್ರದಾಯದಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಶಾಸ್ತ್ರಮಲೆ ಅಂತ ಇರುತ್ತೆ. ಆ ಶಾಸ್ತ್ರಮಲೆಯಲ್ಲಿ ಈ ಒಂದು ಕೊನೆ ಪಾಠಗಳು ಬರುತ್ತೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಸಮಯವನ್ನು ನಾನು ತಗೊಂತಾ ಇದ್ದೀನಿ. ನಾನು ತಗೊಂತಾ ಇಲ್ಲ, ಭಗವಂತ ನಿಮ್ಮ ಸಮಯವನ್ನು ತಗೊಂತಾ ಇದ್ದಾರೆ. ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ರಜಾ ಇರೋದ್ರಿಂದ ಭಗವಂತನ ಸೇವೆ ಎಲ್ಲರೂ ಸುಗಮವಾಗಿ ಮಾಡೋಣ. ಎಲ್ಲರೂ ಒಂದ್ಸರಿ ಗೋವಿಂದ ಅಂತ ನಾನು ಹೇಳ್ತೀನಿ, ಜೋರಾಗಿ ಹೇಳಬೇಕು. ರಮಾರಮಣ ಗೋವಿಂದ ಗೋವಿಂದ. ಗೋವಿಂದನ ನಾಮವೇ ತುಂಬಾ ವಿಶೇಷ. ಆಪತ್ಕಾಂಡ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಇದೊಂಚೂರು ಜೋರಾಗಿ ಹೇಳಿದ್ರೆ
ಅಂತ ಈ ಒಂದು ಬ್ರಹ್ಮಾಂಡನೇ ನಾವು ತಿಳ್ಕೋಬೇಕು. ಶ್ರೀನಿವಾಸ ಅನುಗ್ರಹ ಆಗುತ್ತೆ. ಸಪ್ತಗಿರಿವಾಸ ಗೋವಿಂದ 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 ಗೋವಿಂದ. ಈಗ ಸಾಮೂಹಿಕವಾಗಿ ಸಂಕಲ್ಪ ಆಗುತ್ತೆ. ಎಲ್ಲರೂ ಎಡಗೈ ಮೇಲೆ ಬಲಗೈ ಇಟ್ಕೊಳ್ಳಿ. ಸಾಮೂಹಿಕವಾಗಿ ಸಂಕಲ್ಪ ಆಗುತ್ತೆ. ಸರ್ವೇಷಾಂ ಸ್ಥಾಪನಾನಾಂ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತಾದ್ಯ ಪ್ರಪುನಃ ದ್ವಿತೀಯ ಪ್ರಹರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮಂತ್ರೇ ಕಲಿಯುಗೆ ಪ್ರೋಮಾದೆ ಜಂಬೂದ್ವೀಪೆ ವರ್ಧವರ್ಷಾಯ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ಲಕ್ಷ್ಮೀದೇವಿ ಶಾಲಿವಾಹರಸಕೆ ಬೋಧಾವತಾರೆ ಶ್ರೀರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಕಷ್ಟು ಸಂವತ್ಸರಾಣಾಂ ಮಧ್ಯೇದಾನಿ ಮಂಗಳಕರ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ಹೇಮಂತ ಋತೋ ಮಾರ್ಗಶಿರಮಾಸಃ ಕೃಷ್ಣಪಕ್ಷ ದಶಮ್ಯಾಂ ಚೋದಿತೋ ವಾಸಃ ವಾಸು ಶುಭ ಸೌಮ್ಯವಾಸವಿತಾಯಾಂ ಶುಭವಾಸವರಶ್ಚತ್ರ ಚಿತ್ತಾಕ್ಷತ್ರಯುಕ್ತಾಯಾಂ ಶುಭಯೋಗಶುಭಕರಣ ಏವಂ ಗುಣ ವಿಶೇಷ ವಿಶಿಷ್ಟಾಯ ಅಸ್ಯಾಂ ಶುಭದಿತೋ ಮಮೋಪಾರ್ಥ ಸಮಸ್ತ ಕ್ಷೇತ್ರ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಭೂಗೀನಾಗಲಿತ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಃ ಪ್ರೀತ್ಯರ್ಥಂ ತಿರುಕಲ್ಯಾಣ ಮಹೋತ್ಸವಾನ್ ಬೋಧಂ ಸರ್ವೇಷಾಂ ಭಕ್ತಮಹಾಜನಾನಾಂ ಸೇವಾಕರ್ತॄಣಾಂ ಕಾರ್ಯಕॄಣಾಂ ಪ್ರೇರಕಾಣಾಂ ಅನುಮೋದಕಾನಾಂ ಅರ್ಚಕಾನಾಂ ಪಾಚಕಾನಾಂ ಪರಿಚಾರಕಾನಾಂ ಮಹಾಭಕ್ತಜನಾನಾಂ. ಈಗ ನಿಮ್ಮ ಎಲ್ಲರೂ ಹೇಳ್ಕೊಳ್ಳಿ, ಒಂದೇ ವಾಯ್ಸಿಂದ, ಒಂದೇ ಸ್ಮರಣೆಯಿಂದ ಸರ್ವೇಷಾಂ ಸರ್ವೇಷಾಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭ್ಯುದಯ ಆನಂದ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿದ್ಧ್ಯರ್ಥಂ ಧರ್ಮಾರ್ಥ ಕಾಮ್ಯಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಪ್ರಾಪ್ತ ಲಕ್ಷ್ಮೀ ಪ್ರಾಪ್ತ್ಯರ್ಥಂ ಪ್ರಾಪ್ತಲಕ್ಷ್ಮೀ ಸ್ಥಿರಕಾಲ ಸಂರಕ್ಷಣ ಭೂನೀಲ ಸಮೇತ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಃ ತಿರುಕಲ್ಯಾಣ ಮಹೋತ್ಸವಂ ಆಚಾರ್ಯ ಮುಖೇನ ಪಾಂಚರಾತ್ರಾಗಮ ಪ್ರಕಾರೇಣ ಅನ್ಯೋನ್ಯ ಭಕ್ತಜನ ಸಹಾಯೇನ ಸಮ್ಮುಖೇನ ಅದ್ಯ ಕರ್ಮಣಿ ಧಾರಯಿಷ್ಯೆ ಕರಿಷ್ಯೆ. ಏನು ಪ್ರಾರ್ಥನೆ ಇದೆಯಾ ಕೈ ಮುಗಿಕೊಳ್ಳಿ, ಎಲ್ಲರೂ ಕೈ ಮುಗಿಕೊಳ್ಳಿ. ಪ್ರಾರ್ಥನೆಯನ್ನ ಸಮರ್ಪಣೆ ಮಾಡಿ, ನಾನು ಭಗವಂತರಿಗೆ ನನ್ನ ಇಷ್ಟಾರ್ಥವನ್ನೆಲ್ಲ ನಾನು ಸಮರ್ಪಣೆ ಮಾಡಿದ್ದೀನಿ. ಮಕ್ಕಳು ಚೆನ್ನಾಗಿ ಓದಬೇಕು, ಆ ಓದಿನ ತಕ್ಕನಾಗಿ ಅವರ ಒಳ್ಳೆಯ ಸಹವಾಸ ಇರಬೇಕು. ಮತ್ತೆ ಯಾರಿಗೆ ವಿವಾಹ ಅನುಕೂಲದ ಪ್ರತಿಬಂಧಕ ದೋಷ ಇದೆಯೇ ಅವೆಲ್ಲ ನಿವಾರಣೆ ಆಗಬೇಕು. ಸತ್ಸಂತಾನ ದೋಷ ಇದ್ರೆ ನಿವಾರಣೆ ಆಗಬೇಕು ಪ್ರಾರ್ಥನೆ ಮಾಡುವಂತ. ವಯಸ್ಸಾಗಿರೋರಿಗೆ, ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅವರಿಗೆಲ್ಲ ಆರೋಗ್ಯವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಕ್ಷೇತ್ರದಲ್ಲಿ ಅಧಿಪತಿ ಆಗಿರ್ತಕ್ಕಂಥ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಇವಾಗ ಇಷ್ಟದೇವತವಾಗಿ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಮಾರಮಣ ಗೋವಿಂದ ನಮಸ್ಕಾರಂ ಸಮರ್ಪಯಾಮಿ. ಅಚ್ಯುತಾಂಬಿಕೀರ್ಯ ಓಂ ನಮಃ ಸದಸೇ ನಮಃ ಸದಸೇ ನಮಃ ಸಗೇನ ಸಪ್ತಸಭಾಮೇ ಗೋಪಾಯ ಏತಸಭ್ಯಾಃ ಸಮಾಸವಃ ಸರ್ವಮಾಯ ಆರಂಭಕಾಲ ಮುಹೂರ್ತಃ ಶುಭ ಮುಹೂರ್ತೋಸ್ತು ಆಚಾರ್ಯ ಶಾಸ್ತ್ರೇ ಸುಪ್ರಶ್ಯಾಃ. पार्वती नंदन पार्वती नंदन पार्वती नंदन परमदया लंबोदर शिव गजानन सिद्धि प्रदायक बुद्धि प्रदायक सिद्धि प्रदायक बुद्धि प्रदायक संगीत प्रिय लता प्रिय संगीत प्रिय लता प्रिय
लंबोदरा जय गजानन पार्वती नंदन परम दयालन लंबोदरा हरे लंबोदरा जय लंबोदरा ರಮಾರಮಣ ಗೋವಿಂದ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಅಮ್ಮ ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುತ್ತಾಡಿ ತಂದೆ ಮರುಳು ಮಾಡಿ ಕೊಂಡೆಯ ಮಾಯಾದೇವಿಯೇ ಮರುಳು ಮಾಡಿ ಕೊಂಡೆಯ ಮಾಯಾದೇವಿಯೇ ಇರಲು ಹಗಲು ಏಕವಾಗಿ ಹರಿಯುತ್ತ ಬೆಳಗಿ ಕೊಂದು ಮಾಡಿ ಕೊಂಡೆಯ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವನ್ನು ಒಪ್ಪುದೆಂದು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವನ್ನು ಒಪ್ಪುದೆಂದು ಮಕ್ಕಳು ಮಕ್ಕಳ ಪಡೆದೆಲ್ಲ ಬರುವಂತೆ ಮಾಡಿಕೊಂಡೆಯ ಮಾಯಾದೇವಿಯೇ ಇರಲು ಹಗಲು ಏಕವಾಗಿ ಹರಿಯುತ್ತ ಬಿಡಬೇಕೆಂದೇ ಮಾಯಾದೇವಿಯೇ ಮಹಾಲಕ್ಷ್ಮಿಯೇ ಮಾಯಾದೇವಿಯೇ ಮಹಾಲಕ್ಷ್ಮಿಯೇ ಮಾಯಾದೇವಿಯೇ ಮಹಾಲಕ್ಷ್ಮಿಯೇ
ಸ್ವಾಮಿಗೆ ಗೋತ್ರ ಪ್ರವರ ಉಚ್ಚಾರಣೆ ಆಗ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವ್ರಿಗೆ ಮಾತ್ರ ಹೋಗ್ಬಿಡಿ, ಅವ್ರಿಗೆಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟು ಅನಂತ ವೇದ ಶಾಖಾಧ್ಯಾಯನೇ ಗೋತ್ರ ಪ್ರವರೋಚ್ಚಾರಣಾಖ್ಯಂ ಧರ್ಮ ಕರಿಷ್ಯೆ. ಶ್ರೀದೇವಿಯರ ಗೋವಿಂದ. ಈಗ ಪದ್ಮಾವತಿ ಅಮ್ಮನವರನ್ನೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುವುದು. ರಮಾರಮಣ ಗೋವಿಂದ, ರಮಾರಮಣ ಗೋವಿಂದ, ರಮಾರಮಣ ಗೋವಿಂದ. ಇಕ್ಕು ನೋಡಿ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀ ಪತಿಯ ದಿವ್ಯ ಪಾದವ. ಇಕ್ಕು ನೋಡಿ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀ ಪತಿಯ ದಿವ್ಯ ಪಾದವ. ಶಂಖ ಚಕ್ರ ಗದಾ ಪದ್ಮ ಅಂಕಿತ ಮಾಧವ ಅಂಕುಶ ಶೂಲಿ ಷಡ್ಭುಜ ಕಾಂಚಿತ ಪಾದವ ಅಂಕದಾಸನ ಹೃದಯದಲ್ಲಿ ನಡೆಯುವ ಪಾದ. ಅಂಕದಾಸನ ಹೃದಯದಲ್ಲಿ ನಡೆಯುವ ಪಾದ. ಸಂಕಟ ಹರಣ ನಮ್ಮ, ಸಂಕಟ ಹರಣ ನಮ್ಮ, ಸಂಕಟ ಹರಣ ನಮ್ಮ ವೆಂಕಟೇಶನ ದಿವ್ಯ ಪಾದ. ಗೋವಿಂದ. ಪಾದಮಸ್ಕರಣ ಕಾಲ ಮುಹೂರ್ತ. ಒಂದು ಸಂಗೀತವನ್ನ ನಮ್ಮ ವಿಜಯ್ ಸರ್ ಸಮರ್ಪಣೆ ಮಾಡಲಿದ್ದಾರೆ. ಗೋವಿಂದ ನಾಮ ವಿಚಂದ, ಗೋವಿಂದ ನಿನ್ನ ನಾಮ ವಿಚಂದ, ಗೋವಿಂದ ನಿನ್ನ ನಾಮ ವಿಚಂದ, ಗೋವಿಂದ ನಿನ್ನ ನಾಮ ವಿಚಂದ, ಗೋವಿಂದ ನಿನ್ನ ನಾಮ ವಿಚಂದ, ಗೋವಿಂದ ನಾಮ ವಿಚಂದ, ಗೋವಿಂದ ನಿನ್ನ ನಾಮ ವಿಚಂದ, ಗೋವಿಂದ ನಿನ್ನ ನಾಮ ವಿಚಂದ, ಗೋವಿಂದ ನಿನ್ನ ಪರಮ ಪುರುಷ ಶ್ರೀ ಪುರಂದರ आयानो भगवान् पुराण पुरुषः कुर्यात् सदा मङ्गलम् सुलग्ना सावधान शुभमुहूर्ता सावधान श्रीलक्ष्मी नारायण ध्यान सावधान कल्याणं गमये जगमनगरे रात्राक्षरालोपनं कन्यादानपुरत्तरत्वरकला विद्वाजिडानुग्रहान् बाष्पो कङ्कणवन्तनं दर्शनं माङ्गल्यसूत्र
चतुर्दशाशीतिसहस्राणां चतुर्दशभुवनानाम् अनेककोटिब्रह्माण्डानाम् इन्द्राग्नियमनिरुद्धवर्णवायुकुबेर ईशान्याय अष्टदिक्पालकानाम् अनवरतकिरीटकोटिमणिमकुटच्छाद्भल्यमानमौलिवन्दितनारायणपादारविन्दसन्दोहानाम् त्रयत्रिंशत्कोटिदेवतानाम् पराशरात्रे काशवमारीचनारदवामदेवजापालगौतमवसिष्ठ आपस्तम्भगोदाय सत्याघाट इरण्यकेशाङ्गिरकुम्भोत्तमकृषदयाज्ञवल्क्यादिमृत्पादीनां धर्ममन्दिरसगनाशयस्तोभिकमध्यरङ्गमहारास्तालगोरप्रप्राकारभजनालयाभिषालाश्रयमण्डपानाम् अग्निष्टोमात्ररात्रवाजपेय करुणसेन रवेद वशुमेध शमेनादि महामहोत्सवादीनां मध्ये तिथिवार नक्षत्र मुहूर्त लग्न अहोरात्रे कालक्रमांश द्वादशंशाः त्रिंशदंशाः अनवरतमनुकूलाः शुभ एकादश स्थानवरदा सुप्रीतः सुब्रह्मण्य वरदा भवन्तु गोविंदा ವಾಗ್ನಿಶ್ಚಯದಲ್ಲಿ ಅಮ್ಮನವರು ಸ್ವಾಮಿಯನ್ನು ನೋಡಿ ಇಷ್ಟಭೂತರಾಗಿ ಸಮರ್ಪಣೆ ಮಾಡಿಕೊಳ್ಳುವ ಸಂಬಂಧಗಳ ಗಟ್ಟಿಯನ್ನು ಮಾಡಿಕೊಳ್ಳುವ ಒಂದು ವಿಶೇಷ. ಪ್ರತಿಯೊಬ್ಬರು ದಂಪತಿಗಳಿಗೆ ಅರ್ಶನ ಕೊಡ್ತೀವಿ, ಪರಸ್ಪರವಾಗಿ ಅರ್ಶನ ಇಟ್ಕೊಳ್ಳಿ. ಪರಸ್ಪರವಾಗಿ ಅರ್ಶನ ಇಟ್ಕೋಬೇಕು. ಈಗ ವಾಗ್ನಿಶ್ಚಯ ಆಗ್ತಾ ಇದೆ. ಎಲ್ಲರಿಗೂ ಮಂತ್ರವನ್ನು ಹೇಳಿಕೊಡ್ತೀನಿ, ಪ್ರತಿಯೊಬ್ಬರು ಹೇಳಿ. ವಾಚಾದತ್ತ ಸ್ವೀಕೃತಂ ಮಯಾ ವರ ಅವ ಲೋಕನ ವಿಧೌ ನಿಶ್ಚಿತತ್ವಂ ಸುಖೀ ಭವ. ವಾಗ್ನಿಶ್ಚಯ ಕಾಲ ಮುಹೂರ್ತ ಶುಭ ಮುಹೂರ್ತೋಸ್ತು ಶುಭ ಮುಹೂರ್ತೋ. ಆಚಾರ್ಯ ಕೈಕೊಡಿ, ಆಚಾರ್ಯ ಕೈಕೊಡಿ. ಸಕಲವಾದ್ಯಂ ಗೋವಿಂದ. ಮಾಲಿಕ ಸಮರ್ಪಣೆ ಆಗುತ್ತೆ. ಮದುವೆಯಲ್ಲಿ ಭಗವಂತನ ಮುಂದೆ ನಾಟ್ಯ ಆಡೋದೇ ತುಂಬಾ ವಿಶೇಷ. ಭಗವಂತನ ನಾಟ್ಯ ಆಡ್ತಾ 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 ಭಗವಂತನ ಸಮರ್ಪಣೆ ಮಾಡಬೇಕು. ಈಗ ಮಾಲೆ ಸಮರ್ಪಣೆ ಆಗುತ್ತೆ. ಮೊದಲು ವಾದ್ಯದಲ್ಲಿ ಒಂದು ಕೀರ್ತನ ಸಮರ್ಪಣೆ ಆಗುತ್ತೆ, ಆಗ ಸಂಗೀತದಲ್ಲಿ ಸಮರ್ಪಣೆ ಆಗುತ್ತೆ. ಮಾಲೆ ಸಾಟಣೆ ಆಗುತ್ತೆ.
ಗೋವಿಂದ ಈಗ ನಿಮ್ಮ ದಂಪತಿಗಳು ಮೊದಲು ಹೆಂಗಸರು ಯಜಮಾನಿಗೆ ಹಾಕ್ಬೇಕು, ಆಮೇಲೆ ಯಜಮಾನರಿಂದ ಹೆಂಗಸರಿಗೆ ಹಾಕ್ತಾರೆ. ಗರುಡ ಗಮನ ತವ ಚರಣ ಕಮಲ ವಿಹಮನ ತಿಲಸತು ನಮ ನಿತ್ಯಂ. ಗರುಡ ಗಮನ ತವ ಚರಣ ಕಮಲ ವಿಹಮನ ತಿಲಸತು ನಮ ನಿತ್ಯಂ. ಮನಸಿಲ ಸತು ಮಮ ನಿತ್ಯಂ. ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ. ಜನ ಜನಯನ ವಿಧಿ ಮುಚಿ ಹವನ ಮುಖ ವಿನುತ ವಿನುತ ಪದ ಪದ್ಮ. ಜನ ಜನಯನ ವಿಧಿ ಮುಚಿ ಹವನ ಮುಖ ವಿನುತ ವಿನುತ ಪದ ಪದ್ಮ. ವಿಪುಲ ವಿನುತ ಪದ ಪದ್ಮ. ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ. ಭುಜಗ ಶಯನ ಮಮ ಮದನ ಜಲಗ ಮಮ ಜಲಮಯ ಹಾರಿ. ಭುಜಗ ಶಯನ ಮಮ ಮದನ ಜಲಗ ಮಮ ಜಲಮಯ ಹಾರಿ. ಜಲಮಯ ಹಾರಿ. ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ, ಮಮ ಪಾಪ ಮಪ ಗುರುದೇವ. ಗರುಡ ಗಮನ ತವ ಚರಣ ಕಮಲ ವಿಹಮನ ತಿಲಸಿತ ಮಮ ನಿತ್ಯಂ. ಮನಸಿದ ಮಮ ನಿತ್ಯಂ. ಹರಿ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಗೋವಿಂದ.
ಎಲ್ಲರೂ ಹೇಳ್ಕೊಳ್ಳಿ, ರಮಾರಮಣ ಗೋವಿಂದ. ನಾವು ಗೋವಿಂದ ಅಂತ ಹೇಳಿದ್ರೆ ಎಲ್ಲರೂ ಕಂಠಾಘೋಷವಾಗಿ ಹೇಳಬೇಕು. ಹಿಂದೆ ನರಕದಲ್ಲೇ ಈ ಒಂದು ಪದವನ್ನು ಹುಟ್ಟಿತ್ತು. ಮುದ್ಗಲ ಮಹರ್ಷಿ ಅಂತ ಮಹರ್ಷಿ ಯಮನಿಗೆ ತುಂಬಾ ಕಷ್ಟವೊಂದು ಕೊಡ್ತು ಒಂದು ಆತ್ಮ. ಅವನಿಗೆ ಪ್ರಶ್ನೆನೇ ಗೊತ್ತಿಲ್ಲ, ಅಂತ ಪ್ರಶ್ನೆಯನ್ನ ಆತ್ಮ ಕೇಳ್ತಾ ಇತ್ತು. ಈ ಆತ್ಮಕ್ಕೆ ನಾನು ಉತ್ತರನೇ ಕೊಡ್ಲಿಕ್ಕೆ ಆಗುದಿಲ್ಲ, ತಲೆ ತುಂಬಾ ಬಿಸಿ ಬಂದಿದೆ. ಆಗ ಮುದ್ಗಲ ಮಹರ್ಷಿಯನ್ನು ಕರೆಸಿ ಪ್ರವಚನವನ್ನು ಹೇಳಿ ನನ್ನ ಒಂದು ಬಾಧೆಯನ್ನ ನೀಗಿಸಿ ಅಂತ ಹೇಳಿ ಆ ಮುದ್ಗಲ ಮಹರ್ಷಿಯನ್ನ ನರಕದಲ್ಲಿ ಕೂರಿಸಿ ಪ್ರವಚನವನ್ನ ಪ್ರಾರಂಭ ಮಾಡ್ತಾರೆ. ಆಗ ಮುದ್ಗಲ ಮಹರ್ಷಿ ಇದೇ ಸಭೆಯಲ್ಲಿ, ಇಂತಹ ಸಭೆಯಲ್ಲಿ ಸಭೆಗಿವೆ ಏನಿರೋದಿಲ್ಲ. ನರಕದಲ್ಲಿ ಏನಿರುತ್ತೆ, ಎಲ್ಲ ಆತ್ಮಗಳಿರ್ತವೆ. ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ತಪ್ಪು ಮಾಡಿರ್ತಕ್ಕಂಥ ಆತ್ಮಗಳು. ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ತಂದೆ ತಾಯಿಗೆ ದ್ರೋಹ ಮಾಡಿರ್ತಕ್ಕಂಥ ಒಂದು ಆತ್ಮಗಳು ಒಂದು ಕಂಪಾರ್ಟ್ಮೆಂಟು, ಹೆಂಡತಿಗೆ ದ್ರೋಹ ಮಾಡಿರ್ತಕ್ಕಂಥ ಕಂಪಾರ್ಟ್ಮೆಂಟ್ ಒಂದು, ಮಕ್ಕಳಿಗೆ ದ್ರೋಹ ಮಾಡಿರ್ತಕ್ಕಂಥ ಕಂಪಾರ್ಟ್ಮೆಂಟ್ ಒಂದು, ಮಕ್ಕಳು ಹಿರಿಯರಿಗೆ ದ್ರೋಹ ಮಾಡಿರ್ತಕ್ಕಂಥ ಕಂಪಾರ್ಟ್ಮೆಂಟ್ ಒಂದು. ಇದೇ ರೀತಿಯಾಗಿ ಎಲ್ಲ ಆತ್ಮಗಳು ಶೋಷಣೆಗೋಸ್ಕರ ಇರ್ತಕ್ಕಂಥದ್ದೇ ನರಕದಲ್ಲಿ. ಏನ್ ಸ್ವಾಮಿ ಶ್ರೀನಿವಾಸನ ಕಲ್ಯಾಣೋತ್ಸವ ಇದೆ, ನರಕದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ. ಯಾಕಂದ್ರೆ ನಾವು ಎಲ್ಲಿ ಅಧರ್ಮ ಇರುತ್ತೋ ಅಲ್ಲೇ ಧರ್ಮ ಜಾಗೃತಿ ಆಗೋದು. ಇವಾಗ ನಾವು ಅಧರ್ಮವನ್ನ ನೋಡ್ತಾ ಇದೀವಿ, ನಮ್ಮಲ್ಲಿರ್ತಕ್ಕಂಥ ಜಾಗೃತಿ ನಾವು ನೋಡಿ ಕಲ್ತ್ಕೊಬೇಕು. ಅದೇ ರೀತಿಯಾಗಿ ನರಕದಲ್ಲೇ ಈ ಗೋವಿಂದ ಅನ್ನೋ ಒಂದು ನಾಮವನ್ನ ಪ್ರವಚನ ಶುರು ಮಾಡ್ತಾರೆ. ಯಾರು? ಮುದ್ಗಲ ಮಹರ್ಷಿ. 16 ದಿವಸ ಪ್ರವಚನ ಆಗಿದೆ. ಅವ್ರು ಬರ್ಬೇಕಾದ್ರೆ ಯಾರಾದ್ರೂ ನಾವು ದೇವರನ್ನ ಉತ್ಸವಕ್ಕೆ ಕರ್ಕೊಂಡ್ ಬಂದ್ರಿ, ಪುಷ್ಪಗಳನ್ನ ಎರಚಿದ್ವಿ, ಒಳ್ಳೆ ಸುವಾಸನ ಆಗಿರ್ತಕ್ಕಂಥ ಧೂಪವನ್ನ ಸಮರ್ಪಣೆ ಮಾಡಿದ್ವಿ, ಆರತಿಯನ್ನ ನೈವೇದ್ಯ ಮಾಡಿದ್ವಿ. ಇದೆಲ್ಲ ಪರಿವರ್ತಕವಾಗಿರ್ತಕ್ಕಂಥದ್ದು. ಅದು ನರಕದಲ್ಲಿ ಏನೂ ಸಿಗೋದಿಲ್ಲ. 16 ದಿವಸ ಪ್ರವಚನ ಆಯ್ತು. ಯಮನಿಗೆ ಬೇರೆ ಎಲ್ಲ ನಿಂತು ಹೋಯ್ತು, ತಲೆನೋವೆಲ್ಲ ಶುರುವಾಯ್ತು. ಯೋಗ ನಿದ್ರೆಯಲ್ಲಿ ಹೊರಟೋಗಿದ್ರು ಯಮಧರ್ಮರಾಜರು. ಕಣ್ಣು ತೆಗೆದು ನೋಡ್ತಾರೆ, ಅವರಿಗೆ ಯಾವತ್ತೂ ಕೂಡ ಅಷ್ಟು ಅನುಭವ ಆಗಿಲ್ಲ ನರಕದಲ್ಲಿ. ಎಲ್ಲ ಕಣ್ಣು ಬಿಟ್ಟು ನೋಡ್ತಾರೆ, ಪ್ರತಿಯೊಬ್ಬರು ಖಾಲಿ ಆಗಿದ್ದಾರೆ, ಯಾರು ಇಲ್ಲ. ಅವನ ತಲೆನೋವೆಲ್ಲ ಮಾಯ ಆಯ್ತು, ಆತ್ಮಗಳೆಲ್ಲ ಮಾಯ ಆಯ್ತು. ಹೇಗ್ ಸಾಧ್ಯ ಅಂದ್ರೆ ನೋಡ್ತಾರೆ, ನರಕದಲ್ಲಿ ಯಾವತ್ತೂ ಹುಲ್ಲು ಬೆಳೆಯೋಲ್ಲ, ಬರೀ ಗೋವಿಂದ ಅಂತ ಒಂದು ಹೆಸರನ್ನು ನಾಮದಿಂದ ಎಲ್ಲ ಕಂಪಾರ್ಟ್ಮೆಂಟ್ ಇರತಕ್ಕಂಥ ತಂದೆಗೆ, ಮಕ್ಕಳಿಗೆ, ಹೆಂಡತಿಗೆ, ವ್ಯವಹಾರದಲ್ಲಿ ದೇಶದ್ರೋಹಗಳ ಮಾಡಿರ್ತಕ್ಕಂಥ ಎಲ್ಲರೂ ಮೋಕ್ಷ ಆಗ್ಬಿಟ್ಟಿದೆ. ಅವೆಲ್ಲ ಯೋಚನೆಯಿಂದ ಬಿಟ್ಟಾಗಿ ತಂದೆ ತಾಯಿಗಳನ್ನ ಮಾತನ್ನು ಕೇಳಿ ಅವರು ನಡೆದುಕೊಟ್ಟ ಹಾದಿಯಲ್ಲೇ ಸುಗಮವಾಗಿ ಸಾಗಿ. ಯಾಕಂದ್ರೆ ಯಾರೇ ದ್ರೋಹ ಮಾಡಿದ್ರು ತಂದೆ ತಾಯಿ ದ್ರೋಹ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ವಿಶೇಷ ಪಾರ್ವತಿ ಪರಮೇಶ್ವರ ಆಗ್ಬೋದು, ಲಕ್ಷ್ಮೀ ನಾರಾಯಣರಾಗ್ಬೋದು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಂತ್ರವನ್ನು ಹೇಳಿಕೊಡ್ತೀನಿ, ಎಲ್ಲರೂ ಹೇಳಿ. ಸರ್ವೇಷಾಂ ಸಹ ಕುಟುಂಬಾನಾಂ ಕನ್ಯಾಂ ಕನಕ ಸಂಪನ್ನಾಂ ಕನಕ ಆಭರಣೈ ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕೆ ಜಿಗೀಷಯ ವಿಶ್ವಂಭರ ಪಂಚಭೂತ ಸಾಕ್ಷಿಣ್ಯಾಂ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ತಾರಣಾಯ ಚ ದಶಪೂರ್ವೇಷಾಂ ದಶಾಪರೇಷಾಂ ಮಧ್ವಂಸಾಣಾಂ ಮಾತೃವಂಸಾಣಾಂ ಮಯಾ ಸಹ ನರಕಾತ್ ಉತ್ತೀರ್ಣತಾ ಸಿದ್ಧ್ಯರ್ಥಂ ಶಾಶ್ವತ ಬ್ರಹ್ಮಲೋಕೆ ವಿಷ್ಣುಲೋಕೆ ಕೈಲಾಸಲೋಕೆ ಸುಖ ಸಾನ್ನಿಧ್ಯತಾ ಸಿದ್ಧ್ಯರ್ಥಂ ಸಾಲಂಕೃತ ಶ್ರೀದೇವಿ ಭೂದೇವ್ಯಾಃ ಶ್ರೀನಿವಾಸಾಖ್ಯಂ ಕನ್ಯಾದಾನಂ ಕರ್ಮ ಕರಿಷ್ಯೇ. ಕನ್ಯಾದಾನ ಕಾಲ ಮುಹೂರ್ತಃ ಶುಭ ಮುಹೂರ್ತೋಸ್ತು ಉತ್ತರಗೃಹಂತು ಶುಭ ಮುಹೂರ್ತೋಸ್ತು. ರಮಾರಮಣ ಗೋವಿಂದ. ಬಂದಳ್ ನೋಡೆ ಮಂದಿರದೋಳು, ಬಂದಳ್ ನೋಡೆ ಮಂದಿರದೋಳು. ಭಾಗ್ಯದ ಲಕ್ಷ್ಮೀ ಬಂದಾರು ನೋಡೆ, ಭಾಗ್ಯ
ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಮಂದಿರಾಯೋಳು ಬಂದಳು ನೋಡೆ ಮಂದಿರಾಯೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅಂಬೋಗೆ ಗಿಲ್ಗಿಚ್ಚಿ ಗಿಲ್ಗಿಲ್ಗಿಲ್ಲುತ್ತಾ ಅಂಬೋಗೆ ಗಿಲ್ಗಿಚ್ಚಿ ಗಿಲ್ಗಿಲ್ಗಿಲ್ಲುತ್ತಾ ಮತ್ತೆ ಶ್ರೀಪಾದದಿ ಜಯನಿಗುತ್ತಾ ಮತ್ತೆ ಶ್ರೀಪಾದದಿ ಜಯನಿಗುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಮಂದಿರಾಯೋಳು ಬಂದಳು ನೋಡೆ ಮಂದಿರಾಯೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಎಡಬಲದಲ್ಲಿ ಗಜಗಲಿಗಳ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಲಿಗಳ ಪೂಜೆಗೊಳ್ಳುತ್ತಾ ಬಿಡದಿ ತನ್ನ ಕರಕಲನದಿ ಅಭಯವ ಕೊಡುತ್ತಾ ಬಿಡದೆ ತನ್ನ ಕರಕಲನದಿ ಅಭಯವ ಕೊಡುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸುಮಂಗಲಿ ಎಲ್ಲರೂ ತಮ್ಮ ಮಾಂಗಲ್ಯವನ್ನು ಸ್ಪರ್ಶ ಮಾಡಿಕೊಂಡ ಶ್ರೀಂ ಐಂ ಶ್ರೀಂ ಈ ಒಂದು ಮಂತ್ರವನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಭಗವಂತರ ಅನುಗ್ರಹ ನಿಮ್ಗೆಲ್ಲರಿಗೂ ಆಗುತ್ತೆ. ದೀರ್ಘ ಸೌಮಂಗಲ್ಯ ಪ್ರಾಪ್ತಿ ಆಗುತ್ತೆ. ಮಾಂಗಲ್ಯ ಪ್ರತಿಬಂಧಕ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮದುವೆ ಆಗದೆ ಇರ್ತಕ್ಕಂಥವ್ರಿಗೂ ಕೂಡ ಮದುವೆ ಆಗುತ್ತೆ. ಮಕ್ಕಳಾಗದೆ ಇರ್ತಕ್ಕಂಥವ್ರು ಕೂಡ ಸತ್ಸಂತಾನ ಶುಭಫಲ ಅವಾಪ್ತಿ ಸುದ್ದಿ ಆಗುತ್ತೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಮಾಂಗಲ್ಯವನ್ನು ಆಚಾರ್ಯರು ಆ ತಟ್ಟೆಯನ್ನು ತೋರಿಸ್ತಾರೆ. ಮೊದಲು ಸೇವಾಕರ್ತರನ್ನು ಮುಡಿಸಿ ಆಮೇಲೆ ನಿಮ್ಗೆಲ್ಲರಿಗೂ ತೋರಿಸ್ತಾರೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ರಮಾರಮಣ ಗೋವಿಂದ.
ಎಲ್ಲರೂ ಮಂತ್ರವನ್ನು ಹೇಳ್ಕೊಡ್ತೀನಿ. ಲೋಕರಕ್ಷಣ ಹೇತುನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ಭಕ್ತಾನ ಮಂಗಳಂ ಕುರು. ಸ್ವಾಮಿಗೆ ಕೋಲಾಟ ಸಂಪನ್ನ ಆಗಿದೆ. ಈಗ ವಿಶೇಷವಾಗಿ ನಾವು ಸ್ವಾಮಿಗೆ ಸಮರ್ಪಣೆಯನ್ನು ಮಾಡುವ ಒಂದು ಸಮಯ. ನಾವು ಪ್ರತಿಯೊಂದು ಮದುವೆಯಲ್ಲಿ ಏನಾದ್ರೂ ಒಂದು ಕಾಣಿಕೆಯನ್ನು ಕೊಟ್ಟು ಸಮರ್ಪಣೆಯನ್ನು ಮಾಡ್ತೀವಿ. ಅದನ್ನೇ ಮುಗಿಯೋತ್ಸವ ಅಂತ ಒಂದು ಸಮರ್ಪಣೆ. ಬಡ್ಡಿ ಕಾಸಿನ ಒಡೆಯ ಶ್ರೀನಿವಾಸ, ಆ ಶ್ರೀನಿವಾಸನ ಬಡ್ಡಿ ನಾವೆಷ್ಟು ಸಮರ್ಪಣೆ ಮಾಡೋದು ಸಮಾಧಾನ ಇಲ್ಲ. ಯಾಕಂದ್ರೆ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಸ್ವಾಮಿ ಆ ಕುಬೇರನ ಸಾಲ ತೀರಿಸೋದು ಇವತ್ತಿಗೂ ಸೇರಿಲ್ಲ. ಅದು ಯಾವ ರೀತಿಯಾಗಿ ನಾವು ಇದೇ ರೀತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ನಾವು ಭಗವಂತನ ಒಂದು ಮುಗಿನ ಉತ್ಸವವನ್ನು ಬರೀ ದಕ್ಷಿಣೆ ಅದರಲ್ಲಿ ಹಾಕಿ, ಪ್ರತಿಯೊಬ್ಬರು ಯಾರ್ಯಾರು ಸೇವಕರು ಕುತ್ಕೊಂಡಿದ್ರು ಅವರು ದಕ್ಷಿಣೆ ಅದರಲ್ಲಿ ಹಾಕಿ, ನೀವು ಕೂಡ ದಕ್ಷಿಣೆ ಹಾಕಿ ಅದರಲ್ಲಿ ಸಮರ್ಪಣೆ ಮಾಡಿ, ಆಚಾರ್ಯರು ಆ ತಟ್ಟೆಯನ್ನು ತಗೊಂಡು ಬರ್ತಾರೆ. ನೀವು ಕೂಡ ಸ್ವಾಮಿ ಪಾತ್ರ ನಿಮ್ಮ ಹತ್ರ ಬರುತ್ತೆ.
ಯಥಾಶಕ್ತಿ ಕಾಣಿಕೆಯನ್ನ ಸ್ವಾಮಿ ಪಾದತ್ರ ಹಾಕಬೇಕು. ರಮಾರಮಣ ಗೋವಿಂದ ಗೋವಿಂದ. ರಾಜರಾಜ ಶ್ರೀರಾಜರಾಗಿರ್ತಕ್ಕಂಥ ನಿಮ್ಮ ನಕ್ಷತ್ರ ಅಮ್ಮ, ನಿಮ್ಮ ಗೋತ್ರಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ನಕ್ಷತ್ರಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಹೆಸರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಾಮಿಯವರ ತಿರುಕಲ್ಯಾಣ ಮಹೋತ್ಸವದಲ್ಲಿ ಅಮ್ಮನವರಿಗೆ ಮತ್ತು ಸ್ವಾಮಿಯವರಿಗೆ ಭಕ್ತಿಪೂರ್ವಕ ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡಂತ ಪಟ್ಟುವಾಳೆ ವಸ್ತ್ರಗಳು, ಪಟ್ಟು ಪೀತಾಂಬರಾದಿಗಳು, ಲಕ್ಷ ಲಕ್ಷ ವರಾಹಗಳು ಗೋವಿಂದ. ಎಲ್ಲರೂ ಕುಳಿತುಕೊಳ್ಳಿ ಈಗ. ತಿರುಕಲ್ಯಾಣ ಮಹೋತ್ಸವ ಈಗ ಆರತಿ ಆಗುತ್ತೆ, ಮಹಾಮಂಗಳ ಆರತಿ, ಎಲ್ಲಾ ವಿಧವಾಗಿರ್ತಕ್ಕಂಥ ದೀಪ ಆರತಿ ಆಗುತ್ತೆ. ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ, ಆಪತ್ಬಂಧವರ ಗೋವಿಂದ, ಅನಾಥರ ರಕ್ಷಕ ಗೋವಿಂದ, ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ, ಆಪತ್ಬಂಧವರ ನಿತ್ಯ ನಿರ್ಮಲ ದೀಪವಿಕ ಶರ್ಮ ಪುರಾಣ ಪುರುಷ ಪುಂಡರೀಕಾಕ್ಷ
ರಮಾರಮಣ ಗೋವಿಂದ, ಸಪ್ತಗಿರಿವಾಸ ಗೋವಿಂದ, ಆಪತ್ತು ಮುಕ್ತಲವಾಡ ಅನಾಥ ರಕ್ಷಕ ಗೋವಿಂದ. ಗೋವಿಂದ ಅನ್ನೋರಿಗೆಲ್ಲ ಒಳ್ಳೇದ್ ಮಾಡ್ಲಪ್ಪ ಗೋವಿಂದ ಗೋವಿಂದ ಗೋವಿಂದ. ಯಾವನಿಂದ ಚಿಂತೆ ಮಾಡಿದಾಯಿತು ಓ ಬಲನಿವನಲ್ಲವೆಲ್ಲವೆನಿದ್ದರಾಯಿತು. ಯಾವನಾದವೇನು ಇವನ ಚಲವು ಕಾಣದೆ, ಯಾವನಾದವೇನು ಇವನ ಚಲವು ಕಾಣದೆ, ಜೀವನ ಕಲೆಗೆ ದೊಡ್ಡ ಭಾರವಾಗಿತು. ಮಾರೆ ಸಖಿ ಮಾರೆ ಸಖಿ ಮಾರೆ ಸಖಿ ಜೀವನ ಸಾಗಿದೆಯಾಗುವ ಮಾರೆ ಸಾಕ್ಷಿ ಕೃಷ್ಣನು ಕೊಡಲಾಗುವ. ಸಾಗರದಲ್ಲಿ ತೇಲು ನಂದಿದೆ, ಸಾಗರದಲ್ಲಿ ತೇಲು ನಂದಿದೆ, ಮಾನವತ ಸುನೆಯ ರಸವನರಲ್ಲಿ ಬಂದಿದೆ, ಮಾನವ ಭವದ ಮಾತವನಗೆ ಬಂದಿದೆ, ಅಮೃತದ ರಾಸ ಕ್ರೀಡೆ ತೇಲು ಬಂದಿದೆ. ಮಾರೆ ಸಖಿ ಪುಂಗವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಡಲು ಹೋಗುವ.